ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗು. ನಿಮಗೆ ಇವತ್ತು ಪ್ರೋಟೀನ್ ಯುಕ್ತ ಮಶ್ರೂಮನ್ನು ಹೇಗೆ ಮಾಡುವುದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹೆಸರುಘಟ್ಟ ಮೇನ್ ರೋಡಲ್ಲೇ ಇರೋದ್ರಿಂದ ನಮಗೆ ಮಶ್ರೂಮು ತುಂಬ ಸಿಗುತ್ತೆ ಮತ್ತು ತುಂಬ ಒಳ್ಳೆಯ ಬೆಲೆಯಲ್ಲಿ ಕೂಡ ಸಿಗುತ್ತೆ. ನಮ್ಮ ಮನೆಗೆ ಸುಮಾರು ನಾನು 1 kg ಅಷ್ಟು ತರಿಸ್ತೀನಿ. ಇದು ಬೆಲೆ ಕೂಡ ಅಷ್ಟೇ ದುಬಾರಿ ಇರುತ್ತೆ, ಬಟ್ ಆರೋಗ್ಯಕ್ಕೆ ಅಷ್ಟೇ ತುಂಬ ವಿಟಮಿನ್ ಪ್ರೋಟೀನ್ ಯುಕ್ತ ಆಹಾರವಾಗಿದೆ. ತುಂಬಾ ಒಳ್ಳೆಯದು. ಇದನ್ನು ಫಸ್ಟು ನಾವು ನೀರಲ್ಲಿ ನೆನೆಸ್ಬಿಟ್ಟು, ಅದು ಉಪ್ಪಾಕಿ ನೆನೆಸ್ಬೇಕು. ಉಪ್ಪಾಕಿ ನೆನೆಸಿ ಸ್ವಲ್ಪ ಸಮಯ ಬಿಟ್ಟು ಅದಾದಮೇಲೆ ನೋಡ್ತಾ ಇಲ್ಲ, ಈ ಮೇಲ್ಗಡೆ ಬ್ಲ್ಯಾಕ್ ಸಿಪ್ಪೆ ಥರ ಬರುತ್ತೆ. ಅದನ್ನು ನಾವು ನೀಟಾಗಿ ಕೈಯೆಲ್ಲ ಕಿತ್ಕೊಬೋದು. ತುಂಬಾ ಸುಲಭ ಇದನ್ನ ಸ್ವಚ್ಛಗೊಳಿಸೋದು. ನೋಡಿ, ನಾನು ಈ ಥರ ಕ್ಲೀನ್ ಮಾಡಿ ಒಂದು ಸಪ್ರೇಟ್ ಬೌಲಿಗೆ ಹಾಕೋತಾ ಇದ್ದೀನಿ. ಮಶ್ರೂಮ್ ಎಷ್ಟು ನಮಗೆ ಒಳ್ಳೆಯದಂದರೆ ಆರೋಗ್ಯಕ್ಕೆ, ಅದರಲ್ಲಿ ತುಂಬ ಖನಿಜಾಂಶಗಳು, ವಿಟಮಿನ್ಸ್ಗಳು ಎಲ್ಲವೂ ಇರುತ್ತದೆ. ಈಗ ನಾವು ಈ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋ ಮುಂಚೆ ಮಶ್ರೂಮ್ನ ನಾವು ಈ ಥರ ಕಂಪ್ಲೀಟಾಗಿ ಫುಲ್ಲು ತೊಳ್ಕೊಳ್ಳೋಣ. ನಾನು 2 times ತೊಳೆದು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬೇಕಾದರೆ ಒರೆಸ್ಕೋಬೋದು. ಇಲ್ಲಾಂದರೆ ಅದು ಡ್ರೈ ಆಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಒಂದು ಮಶ್ರೂಮನ್ನು 4 ಭಾಗವಾಗಿ ನಾವು ಕ್ಲೀನಾಗಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ಲೀನಾಗಿದೆ. ಇಷ್ಟು ಕ್ಲೀನಾಗಿ ನಾವು ತೊಳ್ಕೊಬೇಕು. ನಾವು ಎಷ್ಟು ನೀಟಾಗಿ ತೊಳ್ಕೊತೀವೋ ಇದರಲ್ಲಿ ಚಿಕ್ಕದು ಕ್ರಿಮಿಕೀಟಗಳಿರುತ್ತೆ, ಅದೆಲ್ಲ ಕ್ಲೀನಾಗಿ ಉಪ್ಪು ನೆನೆಸ್ಕೊಂಡು ಹೋಗುತ್ತೆ. ಈ ಥರ ಒಂದು ಮಶ್ರೂಮ್ ಪೀಸನ್ನು 4 ಭಾಗವಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ಬೇಗ ಬೇಯೋಕ್ಕೂ ತುಂಬ ಸುಲಭ, ತುಂಬ ಬೇಯಿಸ್ಬೇಕು ಅಂತಲೂ ಇರಲ್ಲ. ಮತ್ತು ಮಶ್ರೂಮಲ್ಲಿ ನೀರಿನ ಅಂಶ ಇರೋದ್ರಿಂದ ಅದರಲ್ಲಿ ಮಶ್ರೂಮ್ ಬೇಗ ಬೇಯುತ್ತೆ. ಈ ಥರ ನಾವು ಒಂದು ಪೀಸಲ್ಲಿ 4 ಭಾಗವನ್ನಾಗಿ ಮಾಡಿಕೊಂಡು ಕಟ್ ಪೀಸಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಭಾನುವಾರ ಹೊತ್ತು ಯಾವತ್ತಾದರೂ ನಾನ್ ವೆಜ್ ತರೋದು ಬಿಟ್ಟು ಇದನ್ನು ತಂದುಬಿಟ್ಟು ತಿನ್ನಿ. ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು, ಅಷ್ಟೇ ವಿಟಮಿನ್ ಯುಕ್ತವಾಗಿದೆ. ನೆಕ್ಸ್ಟು ನಾವು ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು, ತುಂಬಾ ಸುಲಭ. ಒಂದು ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು 250 ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ನಾನು 250 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಬಿಸಿ ಆದ ನಂತರ ಎಣ್ಣೆ, ಅದಕ್ಕೆ ಸೋಂಪು, ಲವಂಗ, ಪಲಾವ್ ಹೂವು ಹಾಗೂ ಮೊಗ್ಗು, ಚಕ್ಕೆ, ಲವಂಗ ಹಾಗೂ ಏಲಕ್ಕಿನ ಹಾಗೂ ಪಲಾವ್ ಎಲೆ ಇಷ್ಟನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಮೊದಲನಾಗಿ ನಾನು ಪಲಾವ್ ಎಲೆಯನ್ನು ಹಾಕೋತೀನಿ. ಒಂದೊಂದನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಒಟ್ಟಿಗೆ ಹಾಕಿ ಬಾಡಿಸ್ಕೊಂಡ್ರು ಕೂಡ ಆಗುತ್ತೆ. ಎಣ್ಣೆ ಕಾದಿರಬೇಕು ಅಷ್ಟೇ. ಈ ಥರ ಕಾದಾದ್ಮೇಲೆ ಚಟಪಟ ಅಂತ ಸೌಂಡ್ ಬಂದು ಗಮ್ ಅಂತ ಸ್ಮೆಲ್ ಬರುತ್ತೆ. ಏಕೆಂದರೆ ಇದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಇಳಿಬೇಕು. ಆವಾಗಲೇ ಕೂಡ ಕೆಲವರು ಏನು ಮಾಡ್ತಾರೆ, ಎಣ್ಣೆ ಕಾದಿರಲ್ಲ, ಏನು ಮಾಡಿರಲ್ಲ, ಡೈರೆಕ್ಟಾಗಿ ಹಾಕ್ಬಿಡ್ತಾರೆ. ಅದರಿಂದ ಅದ್ರ ಘಮ ಬರಲ್ಲ. ಅದು ಎಣ್ಣೆಯಲ್ಲಿ ಪಟ್ಟ ಅಂತ ಒಡೆಯುತ್ತೆ ಮೊಗ್ಗೆಲ್ಲ. ಆ ಥರ ಹೊಡೆದ್ರೇ ಅದ್ರ ವಾಸನೆ, ಅದ್ರ ಘಮ, ಅದರಲ್ಲಿರೋ ಅಂಶ ಇದಾಗುತ್ತೆ. ಆಮೇಲೆ ಒಂದು 5-6 ಈರುಳ್ಳಿ ಗೆಡ್ಡೆಯನ್ನು ನಾನು ಉದ್ದುಗೆ ಸಣ್ಣಗೆ ಹೆಚ್ಕೊಂಡಿದ್ದೆ. ಅದನ್ನು ಕೂಡ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ನಂತರ ಹಸಿಮೆಣ್ಸಿನ್ಕಾಯಿ, ಉದ್ದಗೆ ಹೆಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ನಮಗೆ ತುಂಬಾ ಮೆಣಸಿನ್ಕಾಯಿ ನಮ್ಮನೇಲಿ ತುಂಬಾ ನಾವು ಹಾಕ್ತೀವಿ ಎಲ್ಲದಕ್ಕೂ. ಕೆಲವರು ಗ್ಯಾಸ್ಟ್ರಿಕ್ ಅಂತ ಹಾಕ್ಕೊಳ್ಳಲ್ಲ. ಬೇಡದೇ ಇರೋರು ಕೂಡ ಒಣಮೆಣ್ಸಿನ್ಕಾಯಿನ ನೆನೆಸ್ಬಿಟ್ಟು ಪೇಸ್ಟ್ ಥರನೂ ಹಾಕ್ಕೋಬೋದು. ಮತ್ತು ನಾನೀಗ ಉದ್ದಕ್ಕೆ ಹೆಚ್ಚಿದ್ದೀನಲ್ಲ, ಅದನ್ನು ಕೂಡ ಅಷ್ಟೇ ಪೇಸ್ಟ್ ಕೂಡ ಬೇಕಾದ್ರೂ ಮಾಡ್ಕೋಬೋದು. ಆಪ್ಷನಲ್, ಯಾವ ಥರ ಬೇಕಾದರೂ ಹಾಕ್ಕೋಬೋದು, ಬಾಯಿಗೆ ಸಿಗೋದು ಬೇಡ ಅಂತ. ನೆಕ್ಸ್ಟ್ ನಾನು ಕೊತ್ತಂಬರಿ, ಪುದೀನ 2 ಕೂಡ ಸಣ್ಣಗೆ ಹೆಚ್ಕೊಂಡು ನಾನು ಒಗ್ಗರಣೆಗೆ ಹಾಕಿ ಬಾಡಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಲಿ. ನಾವು ಎಣ್ಣೆಲಿ ಎಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದಾದಮೇಲೆ ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕು. ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಇದನ್ನು ಅರ್ಧ ಬೆಂದರೂ ಕೂಡ ಓಕೆ. ಬೆಂದಾದಮೇಲೆ ಇದು ಆಫ್ ಬಾಯ್ಲ್ ಆದರೂ ಪರವಾಗಿಲ್ಲ. ಟೊಮೊಟೊ ತುಂಬಾ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಇದಾದಮೇಲೆ ನಾವು ಸಣ್ಣಗೆ ಉದ್ದುಗೆ ಹೆಚ್ಕೊಂಡಿರೋವಂಥ ಮಶ್ರೂಮ್ ಈ ಥರ ಕ್ಯೂಬ್ಸ್ಗಳಾಗಿ ನಾನು ಇಟ್ಕೊಂಡಿದ್ದೀನಿ. ಸುಮಾರು ಒಂದು 3/4 kg ಅಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೆ. ಇನ್ನೂ ಒಂದು 1/4 kg ಅಷ್ಟು ಮಶ್ರೂಮ್ ಫ್ರೈಗಂಟ ನಾನು ಎತ್ತಿಕೊಂಡಿದ್ದೆ. ಈ ಥರ ಎತ್ತಿಟ್ಕೊಂಡಿರೋ ಅಂತಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ನಾವು ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬೇಗ ಕೂಗುತ್ತೆ ಅನ್ನ, ಮತ್ತು ಚೆನ್ನಾಗೂ ಉಡಿ ಉಡಿಯಾಗಿ ಆಗುತ್ತೆ.
ಅದರಿಂದ ನಾನು ಯಾವ ಬಾತ್ ಮಾಡಿದ್ರು ಕೂಡ ತೊಳೆದು ನೆನೆಸ್ಕೊಬಿಡ್ತೀನಿ. ನೆಕ್ಸ್ಟು ಈ ಥರ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಇದು ಬಾಡಿಸಾದ್ಮೇಲೆ ನಾವು ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮ್ ಹಾಕ್ಕೋಬೇಕು. ಮಶ್ರೂಮು ಹಾಕ್ಕೊಳ್ಳೋ ಮುಂಚೆನೇ ಇದನ್ನ ಫಸ್ಟು ಇದು ಬಾಡಿಸ್ತಾ ಇದ್ದೀವಲ್ಲ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಬಟ್ಲು, ಆ ಮೆಜರ್ಮೆಂಟ್ ಮೇಲೆ ನಾನು ಹಾಕೋತಾ ಇದ್ದೀನಿ. 1 ಬಟ್ಲು ಫುಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಂಗೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಇದಾದಮೇಲೆ ನಿಮಗೆ ಪೌಡರ್ಸ್ನ ತೋರಿಸ್ತೀನಿ ನೋಡಿ. ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲ ಇಷ್ಟು ಕೂಡ ನಾನು ಮಸಾಲೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಿರ್ಸ್ಕೊತಾ ಇದ್ದೀನಿ. ತಳ ಹಿಡಿಯೋ ಚಾನ್ಸಸ್ ತುಂಬ ಇದೆ ಇವಾಗ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು. ನಾವು ಏನಾರ ಒಂದು ಸ್ವಲ್ಪ ಬಿಟ್ಟರೂ ಕೂಡ ತಳ ಹಿಡಿದ್ಬಿಡುತ್ತೆ. ಸೊ ಕಮ್ಮಿ ಫ್ಲೇಮಲ್ಲೇ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ತಾ ಇರೋಣ. 2 ನಿಮಿಷ ಬಿಡೋಣ. ಇದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ವಲ್ಲ, ಅದೇ ಒಂದು ಮೆಜರ್ಮೆಂಟ್ ಮೇಲೆ ನಾವು 1 ಕಪ್ ಮೊಸರು ಕೂಡ ಹಾಕೋತಾ ಇದ್ದೀನಿ. 1 ಕಪ್ ಮೊಸರು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಮಶ್ರೂಮ್ ಎಷ್ಟು ಉಪಯುಕ್ತ ಅಂದರೆ, ಮಶ್ರೂಮ್ ತುಂಬ ಪ್ರೋಟೀನ್ ಹಾಗೂ ವಿಟಮಿನ್ಗಳನ್ನು ಒಳಗೊಂಡಿರುವ ಪ್ರಕೃತಿಯ ಒಂದು ಕೊಡುಗೆಯಾಗಿದೆ. ಇದು ತನ್ನಷ್ಟಕ್ಕೆ ಪ್ರಕೃತಿಯಲ್ಲಿ, ಅಂದರೆ ಮಳೆಗಾಲದಲ್ಲಿ ಉದ್ಭವವಾಗುತ್ತದೆ. ಇದು ಹೊಲ ಗದ್ದೆಗಳಲ್ಲಿ ಬೆಳೆಯುತ್ತಾರೆ ಮತ್ತು ನೈಸರ್ಗಿಕ ಕೂಡ ಹಾಗೂ ಬೆಳೆಯುತ್ತಾರೆ. ಇದರಲ್ಲಿ ಕೃತಕ ಕೂಡ ಹಾಗೂ ಬೆಳೆಯುತ್ತಾರೆ. ಮಶ್ರೂಮ್ ಸೇವನೆಯಿಂದ ಉತ್ತಮ ಖನಿಜಾಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಹೊಂದಿದ್ದು ಮೈನೋ ಆಮ್ಲವನ್ನು ಹೊಂದಿರ್ತದೆ. ಇದು ಸೂಪರ್ ಫುಡ್ ಆಗಿರುತ್ತದೆ. ಅದರಿಂದ ಇದು ಡೈಲಿ ನಾವು ತಿನ್ನೋದ್ರಿಂದ ತುಂಬಾ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮಲ್ಲಿ ನೀರಿನಂಶ ಇರೋದ್ರಿಂದ ಬೇಗನೆ ನೀರಿನಂಶ ಬಿಡುತ್ತೆ. ಬಿಟ್ಟಿದ ತಕ್ಷಣವೇ ಅದರಲ್ಲಿ ಮಸಾಲೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬ್ಲೆಂಡ್ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ತಿರ್ಸ್ಕೊಂಡಾದ್ಮೇಲೆ ನಾನು ತೊಳೆದು ನೆನೆಸಿರೋವಂಥ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ಈ ಅಕ್ಕಿ ಕಂಪ್ಲೀಟಾಗಿ ನೀರು ಸೋರಿಸ್ಕೊಂಡು ಹಾಕ್ಕೊಂಡ್ರೆ ಬೆಟರ್. ಏನಕ್ಕಂದರೆ ನಮಗೆ ಅಕ್ಕಿ ನೀರು ಮೆಜರ್ಮೆಂಟಲ್ಲಿ ಸ್ವಲ್ಪ ನಾವು ಕಮ್ಮಿ ಹಾಕ್ಕೋಬೇಕು. ಯಾಕಂದರೆ ಮಶ್ರೂಮಲ್ಲಿ ನೀರಿರುತ್ತೆ, ಟೊಮೆಟೊ ಈರುಳ್ಳಿಯಲ್ಲಿ ನೀರಿನಂಶ ಬಿಟ್ಟಿರುತ್ತೆ, ಹಾಗೂ ಮೊಸರಲ್ಲಿ ನೀರಿನಂಶ ಇರುತ್ತೆ. ಸೊ ನೋಡಿಕೊಂಡು ಅಕ್ಕಿ ಹಾಕಿ. ಇದಾದಮೇಲೆ ನೀವು ಇದಕ್ಕೆ ಬೇಕು ಅಂದರೆ ಬಿರಿಯಾನಿ ಮಸಾಲ ಕೂಡ ಹಾಕೊಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಎಲ್ಲ ಜೊತೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮು ಸೂಪರ್ ಫುಡ್ ಅಂತಲೇ ಕರಿಬೋದು. ಇದನ್ನು ನಾವು ಡೈಲಿ ಸೇವಿಸೋದ್ರಿಂದ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೂ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಡಿ ಅನ್ನು ಕೂಡ ಈ ಮಶ್ರೂಮ್ ಹೊಂದಿರುತ್ತದೆ. ನಾನು ಈಗ ಅಕ್ಕಿ ತೊಗೊಂಡಿದ್ನಲ್ಲ, ಅದರಲ್ಲಿ 2 ಪಾತ್ರೆ ಆಗೋಷ್ಟು, 1 ಪಾತ್ರೆ ಅಕ್ಕಿಗೆ 2 ಪಾತ್ರೆ ಆಗೋಷ್ಟು ಅಕ್ಕಿನ ಹಾಕಿಬಿಟ್ಟು ನೀರನ್ನು ಹಾಕಿ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಮಶ್ರೂಮ್ ಬಿರಿಯಾನಿ ಯಾವ ಚಿಕನ್ ಮಟನ್ ಬಿರಿಯಾನಿಗೂ ಕಮ್ಮಿ ಇರಲ್ಲ. ಅದಕ್ಕಿಂತ ಹೆಚ್ಚು ಪ್ರೋಟೀನ್ ಅಂಶಗಳನ್ನು ಈ ಮಶ್ರೂಮ್ ಹೊಂದಿರುತ್ತದೆ. ಇದಾದಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮೊಸರುದು ಮಸಾಲೆ ನೀರು ಎಲ್ಲನೂ ನಾನು ವೇಸ್ಟ್ ಮಾಡಲ್ಲ. ಅದನ್ನು ಇನ್ನೊಂದು 2 ಕಪ್ ಅಂತ ಹೇಳಿದ್ನಲ್ಲ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ಕೊಂಡು ಫೈನಲಾಗಿ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ನಾನು ಒಂದು 2 ಹಿಡಿಯಷ್ಟು ಹಾಕ್ಕೊಂಡು ಕೊನೆಯದಾಗಿ ತಿರ್ಗಾ ಕೊತ್ತಂಬರಿ ಪುದೀನವನ್ನು ಮೇಲ್ಗಡೆಯಾಗಿ ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ನೀವು ಮೇಲ್ಗಡೆ ಇನ್ನೂ ಬೇಕಾದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು. ಹಾಕಿ ತಿರುಗಿದಷ್ಟು ತುಂಬಾ ರುಚಿಯಾಗಿ ಮಶ್ರೂಮ್ ಬಿರಿಯಾನಿ ಆಗುತ್ತೆ. ತುಂಬ ಸುಲಭ. ಅದು ಬೇರೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ತುಂಬ ಇರುತ್ತೆ. ಇದಕ್ಕೆ ನಾನು ಫೈನಲಾಗಿ ನೋಡ್ತಾ ಇದ್ದೀರಲ್ಲ, GRB ತುಪ್ಪವನ್ನು ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. GRB ತುಪ್ಪ ತುಂಬ ಆರೋಗ್ಯಕರ, ರುಚಿಕರವಾಗಿರುತ್ತದೆ. ನಮ್ಮನೇಲಿ ರೆಗ್ಯುಲರಾಗಿ ಯೂಸ್ ಆಗಿ ನಾವು GRB ತುಪ್ಪನೇ ತೊಗೊಬರೋದು. ನೀವು ಕೂಡ ಬಳಸಿ GRB ತುಪ್ಪನ. ಯಾವುದೇ ಪ್ರಮೋಷನ್ ಇಲ್ಲ, ನಾನು ಕಾಮನಾಗಿ ಹೇಳ್ತಾ ಇದ್ದೀನಿ. ನಾವು ಬಳಸೋದ್ರಿಂದ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ಅಷ್ಟು ಚೆನ್ನಾಗಿದೆ. ನೀವು ಕೂಡ GRB ತುಪ್ಪ ಬಳಸಿ ಅಂತ ಹೇಳ್ತಾ, ಮಶ್ರೂಮ್ ಬಿರಿಯಾನಿ ಆಯಿತು. ಅದನ್ನು ಕಂಪ್ಲೀಟಾಗಿ ಕುಕ್ಕರ್ ಮುಗಿಸಿ ಇಡೋಣ. ಅದು 1 ವಿಷಿಲ್ 2 ವಿಷಲ್ ಆದಮೇಲೆ ನಾವು ಓಪನ್ ಮಾಡೋಣ.
2 ವಿಷಲ್ ಆಯಿತು. ಸೊ ಕುಕ್ಕರ್ ಓಪನ್ ಮಾಡೋಣ ಈಗ. ಇದಾದಮೇಲೆ ಮಶ್ರೂಮನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಸುಲಭ ಮಿಕ್ಸಪ್ ಮಾಡಿಕೊಂಡ್ರೆ, ಆದರೆ ನಾವು ಕುಕ್ಕರಲ್ಲಿ ಮಾಡಿದರೆ ನಿಜವಾಗ್ಲೂ ನಾವು ಹೇಗೆ ಮಿಕ್ಸಪ್ ಮಾಡ್ತೀವೋ ಅದ್ರ ಮೇಲೆ ಟೇಸ್ಟು. ಇನ್ನಂದರೆ ಒಂದು ಕಡೆ ಉಪ್ಪು, ಒಂದು ಕಡೆ ಖಾರ, ಒಂದು ಕಡೆ ಬೆಳ್ಳಗೆ, ಒಂದು ಕಡೆ ಕೆಂಪಗಿರುತ್ತೆ. ಅದರಿಂದ ನಾವು ಕುಕ್ಕರ್ ಇಳಿಸಿದ ತಕ್ಷಣ ನಾವು ಫಸ್ಟ್ ಮಾಡೋದೇ ಮಿಕ್ಸಪ್ ಕೆಲಸ. ನೀಟಾಗಿ ಮಿಕ್ಸಪ್ ಮಾಡಬೇಕು. ನಾವೆಷ್ಟೇ ಮಿಕ್ಸ್ ಮಾಡಿ ಕಲಸಿದ್ರು ಕೂಡ ಅದು ಮಿಕ್ಸ್ ಆಗಿರಲ್ಲ. ಸೊ ಅದಕ್ಕೆ ನಾನು ಫ್ರೈ ರೆಡಿ ಮಾಡಿದ್ದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.